ಎಷ್ಟು ಬ್ಯೂಟಿಫುಲ್ ಆಗಿದೆ. ಗ್ರ್ಯಾಂಡ್ ಸ್ಯಾರಿ. ಸಾಕ್ಷಿ, ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ? ನಂದೇ ದೃಷ್ಟಿ ತಾಗುತ್ತೆ ನಿನಗೆ. ಇದನ್ನ ನಮ್ಮ ಸಾಕ್ಷಿ ನೆನಪಿಗೆ ಇಟ್ಕೊಂಡಿದ್ದೀನಿ. ಸಾರಿ ಆಂಟಿ. ಸಾಕ್ಷಿ ಮದುವೆಲಿ ಹುಟ್ಟಿದ ಸೀರೆ ಅವಳ ಮದುವೆ ಹೇಗೇಗೋ ಆಗೋಯ್ತು. ರಂಜಿತ್ನ ಮದುವೆ ಆಗ್ಬಾರ್ದು ಅಂತ ಆದಿ ಹಠ ತೊಟ್ಟು ನಿಂತಿದ್ದ. ಆದರೆ ಅವಳು ಅವನನ್ನೇ ಆಗಬೇಕು ಅಂತ ಕೂತಿದ್ಲು. ನಾವು ಅನ್ಕೊಂಡಾಗ ಮದುವೆ ಆಗಲಿಲ್ಲ. ಆಂಟಿ, ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ಈ ಸ್ಯಾರಿ ನಾನೇ ಇಟ್ಕೊಂಡ್ಲಾ? ನಿಮಗೆ ಬೇಜಾರಾಗೋ ಆಗಿದ್ರೆ ಬೇಡ. ಛೇ, ಹಾಗೇನೂ ಇಲ್ಲ. ಸಾಕ್ಷಿ ಹೇಗೆ ಮನೆ ಮಗಳು, ನೀನು ಅದೇ ಥರನೇ. ಸೊಸೆನೋ ಭೇದ ಇಲ್ಲ. ಉಟ್ಕೋ. ಥ್ಯಾಂಕ್ ಯು. ಅಮ್ಮ ಅಮ್ಮ ಅಮ್ಮ, ಸದಾ ಕುದುರೆ ಮೇಲೆ ಇರ್ತೀಯಲ್ಲ, ಏನ್ ಬೇಕು ನಿನ್ಗೆ? ಅಲ್ಮೇರ ಕೀ ಕೊಡು. ಯಾಕೆ? ಒಂದು ಇಂಪಾರ್ಟೆಂಟ್ ವಸ್ತು ತಗೊಂಡು ಜಾಸ್ಮಿನ್ ಕೊಡಬೇಕು. ನನ್ನ ಅಲ್ಮೇರದಿಂದ ಜಾಸ್ಮಿನಿ ಕೊಡೋಂಥದ್ದು ಏನಿದೆ? ಅದನ್ನೆಲ್ಲ ಆಮೇಲೆ ಹೇಳ್ತೀನಮ್ಮ, ಫಸ್ಟ್ ಕೀ ಕೊಡು. ಮೊದಲು ಏನು ಬೇಕು ಅನ್ನೋದನ್ನ ಹೇಳೋ. ಸೀರೆ. ಯಾವುದು? ಅದೇಮ್ಮ, ಸಾಕ್ಷಿ ಸೀರೆ. ಅವಳು ನೆನಪಿ ಅಂತ ಇಟ್ಕೊಂಡಿದ್ದಲ್ಲ ಅದು. ಆಂಟಿ, ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ಈ ಸ್ಯಾರಿ ನಾನೇ ಇಟ್ಕೊಂಡ್ಲಾ? ಅದೇ, ಅದು ನನ್ನ ಅಲ್ಮೇರದಲ್ಲಿ ಇಲ್ಲ. ಅದನ್ನ ನನ್ನ ಬಹುಶಃ ಪೆಟ್ಟಿಗೆಯಲ್ಲಿ ಇಟ್ಟಿರ್ಬೇಕೇನು. ಹಾಗಿದ್ರೆ ಪೆಟ್ಟಿಗೆ ಕೀ ಕೊಡು. ಅದು ನಾನು ಎಲ್ಲಿಟ್ಟಿದ್ದೀನಿ ಅಂತ ಮರ್ತೋಗಿದೆ ಕಣೋ ನನಗೆ. ಏನಮ್ಮ ನೀನು, ಸಾಕ್ಷಿ ಸೀರೆ ಬೇಕಾದಾಗ ಕೈ ಸಿಗದಿರೋ ಜಾಗದಲ್ಲಿ ಇಟ್ಟಿದ್ಯಲ್ಲ. ಹೋಗಮ್ಮ, ಇರೆಸ್ಪಾನ್ಸಿಬಲ್ ನೀನು. ಆಂಟಿ, ಈ ಸೀರೆ ನೋಡಿ ನಂಗೆ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಯಾರನ್ನ ಕೇಳ ಸೀರೆ ಉಟ್ಕೊಂಡೆ? ಯಾರನ್ನ ಯಾಕೋ ಕೇಳಬೇಕವಳು? ಯಾಕೆ ಅಂದ್ರೆ ಇದು ಸಾಕ್ಷಿ ಸೀರೆ. ನಾನೇ ಕೊಟ್ಟಿದ್ದು, ಉಟ್ಕೋ ಅಂತ. ಮತ್ ಮೇಲೆ ಪೆಟ್ಕಲಿಟಿ ಅಂತ ಸುಳ್ಳು ಹೇಳ್ದ್ಯಾ? ಸತ್ಯ ಗೊತ್ತಾದ್ರೆ ರಂಪ ಮಾಡ್ತೀಯ ಅನ್ನೋ ಕಾರಣಕ್ಕೆ ಸುಳ್ಳು ಹೇಳ್ದೆ. ನನ್ನ ಮನ್ಸಿಗೆ ನೋವಾಗತ್ತೆ ಅಂತ ಗೊತ್ತಿದ್ದು ಸುಳ್ಳು ಹೇಳ್ದ್ಯಮ್ಮ. ಅಂದ್ರೆ ನನಗೆ ಮುಖ್ಯ ಅಲ್ಲ. ಆದಿ, ಯಾಕೆ ನೀನು ಮಾತಾಡ್ತಾ ಇದ್ಯಾ? ನನ್ನ ಪ್ರಶ್ನೆಗೆ ಉತ್ತರ. ನೀನ್ ನಾನ್ ಮುಖ್ಯನೋ ಇಲ್ವೋ? ನಂಗೆ ನೀನು ಮುಖ್ಯ, ಹಾಗೆ ಇಬ್ರು ಮುಖ್ಯ ಅನ್ನೋ ಆಗಿಲ್ಲ. ನಾನ್ ಮುಖ್ಯನೋ ಅಥವಾ ಆರ್ಯ ಮತ್ತೆ ಸ್ವಾತಿ ಮುಖ್ಯನೋ? ಈ ರೀತಿ ಕೇಳಿದ್ರೆ ನಂಗೆ ಉತ್ತರ ಕೊಡೋಕೆ ಕಷ್ಟ ಆಗುತ್ತೆ ಆದಿ. ಯಾಕಮ್ಮ ಕಷ್ಟ ಆಗುತ್ತೆ? ಹೇಳು, ಮನ್ಸಿಂದ ಹೇಳು. ನಾನು ನಿಂಗೆ ಮುಖ್ಯ ಅಲ್ಲ ಅಂತ. ನಾ ಒಂದು ಪ್ರಶ್ನೆ ಕೇಳಲ್ಲ, ಯಾವತ್ತೂ ನಿಂಗೆ ಏನು ಕೇಳಲ್ಲ ನಾನು. ಆದಿ, ನೀನು ಮುಖ್ಯನೇ. ಅಷ್ಟೇ ಬೇಕಾಗಿರೋದು. ಸೀರೆ ಕೊಡೆ. ಅಮ್ಮ ಎಲ್ಲೋ ಬೇಜಾರಲ್ಲಿ ಇರ್ತಾರೆ, ತಲೆ ಕೆಸಿ ಸೀರೆ ಇಸ್ಕೊಂಡ್ಯಾ? ಅವಳು ಇಸ್ಕೊಂಡಿದ್ದಲ್ಲ ಕಣೋ, ನಾನೇ ಕೊಟ್ಟಿದ್ದವಳಿಗೆ. ಮತ್ತೆ ಇಸ್ಕೊಡು. ಆದಿ, ಕೊಟ್ಟಿದ್ದೀನ ಹಾಗೆ ಕೇಳೋದು ಚೆನ್ನಾಗಿರಲ್ಲ ಕಣೋ, ದಯವಿಟ್ಟು ಅರ್ಥ ಮಾಡ್ಕೊ. ಉಟ್ಕೊಳ್ಳಿ ಬಿಡೋ. ನಾನು ಈ ಸೀರೆನ ಜಾಸ್ಮಿನಿಗೆ ಕೊಡ್ಬೇಕು ಅಂತ ಡಿಸೈಡ್ ಮಾಡಾಗಿದೆ. ನೀ ಕೊಡ್ಸ್ತೀಯೋ ಇಲ್ವೋ? ಆಗಲ್ವಾ? ನಾನು ಚಿಕ್ಕೋತೀನಿ ಬಿಡು. ನಾಚಿಕೆ ಆಗಲ್ವಾ ಒಂದು ಹುಡುಗಿ ಹತ್ರ ಈ ರೀತಿ ನಡ್ಕೊಳಕ್ಕೆ?
ಕಂಡೋರ್ ವಸ್ತುನ ಕುಯುಕ್ತಲ್ಲಿ ತೊಗೊಳೋರ್ಗೆ ನಾಚಿಕೆ ಆಗಬೇಕು. ಸ್ವಾತಿ ಬಗ್ಗೆ ಇನ್ನೊಂದು ಮಾತಾಡಿದ್ರು ಸರಿ ಇರಲ್ಲ. ಅಮ್ಮ ಸೀರೆ ಕೊಟ್ಬಿಡ ಕೇಳಮ್ಮ, ನಾ ಒಂದು ಮಾತಾಡಲ್ಲ. ಅವಳು ಯಾಕೆ ಸೀರೆ ಕೊಡಬೇಕು? ಯಾಕೆ ಅಂದ್ರೆ ಅದು ಸಾಕ್ಷಿ ಸೀರೆ. ಸಾಕ್ಷಿ ನಿನಗೆ ಏನಾಗಬೇಕು? ಅವಳು ನನಗೆ ಅಕ್ಕ, ನಿನಗೆ ನನಗೆ ತಂಗಿ. ಹೇಗಾಗ್ತಾಳೆ? ಸಾಕ್ಷಿ ನನಗೆ ಅಕ್ಕ, ನಮ್ಮಿಬ್ರು ತಂದೆ ಒಬ್ರೆ. ನಿನಗೂ ಅವಳಿಗೂ ಏನ್ ಸಂಬಂಧ? ಅವಳು ನನ್ನ ಮನ್ಸಾರೆ ಅಣ್ಣ ಅಂತ ಒಪ್ಕೊಂಡಿದ್ದಾಳೆ. ಒಪ್ಕೊಂಡಿದ್ಲು. ಇಟ್ ವಾಸ್ ಅನ್ ಅಕ್ಸೆಪ್ಟೆಡ್ ರಿಲೇಶನ್ಶಿಪ್. ನಂದು ಆಕ್ಚುಯಲ್ ರಿಲೇಶನ್ಶಿಪ್. ಸೊ ಅವಳ ವಸ್ತುಗಳ ಮೇಲೆ ಜಾಸ್ತಿ ಹಕ್ಕಿರೋದು ನನಗೆ. ಯಾವಳ ಸಂಬಂಧ ಇಲ್ದೇ ಇರೋ ಜಾಸ್ಮಿನ್ಗೆ ನಮ್ಮಕ್ಕ ಸಾಕ್ಷಿ ಸೀರೆ ಕೊಡೋದಕ್ಕಾಗಲ್ಲ. ಕರೆಕ್ಟ್? ಸುವಾತಿ ಏನು ಮನೆಯವಳ? ಹೊರಗೆ ನೋಡ್ತಾನೆ. ಮನೇಲಿ ಜಾಗ ಕೇಳ್ಕೊಂಡು ಬಂದು ನಿನ್ನ ಕೆಡ್ಕೊಂಡ್ಲು. ಮರ್ಯಾದೆ ಕೊಟ್ಟು ಮಾತಾಡೋ. ಇರೋರಿಗೆ ಕೊಡ್ತೀವಿ, ಇಲ್ದವ್ರಿಗಲ್ಲ. ಈ ಬಗ್ಗೆ ಸೀರೆ ಕೊಡ್ತೀವೋ ಇಲ್ವೋ? ಕೊಡಲ್ಲ. ಅವನ್ನ ತಡೆಯಲ್ಲ ಅಲ್ವಾ ನೀವು? ನಿಮಗೆ ಅವನೇ ಮುಖ್ಯ. ಅವನು ಮಾಡಿದ್ದೆ ಸರಿ. ನನ್ನ ಮೇಲೆ ಪ್ರೀತಿ ಅನ್ನೋದು ಇದ್ದಿದ್ರೆ ಅವನ್ನ ತಡೆದು ಕಪಾಳಕ್ಕೆ ಬಿಗ್ದು ಸೀರೆನ ವಾಪಸ್ ತಗೊಂಬಂದು ಕೊಡ್ತಿದ್ರು. ಬಟ್ ನೀವು ಹಾಗೆ ಮಾಡಲ್ಲ. ಯಾಕೆ ಮಾಡಲ್ಲ ಹೇಳಿ? ನಿಮ್ಗೆ ನನ್ನ ಬಗ್ಗೆ ಯಾವ ರೀತಿ ಕನ್ಸನೂ ಇಲ್ಲ ಅಂತ. ನಾನು ಏನ್ ಮಾಡಿದೆ ಅಮ್ಮ? ನಾನು ನಿಮ್ಮ ಮಗ ತಾನೆ? ಅಥವಾ ಯಾವುದೋ ತೊಟ್ಟಿಂದ ತಗೊಂಡ್ಬಂದು ಸಾಕಿದ್ರ ನನ್ನ? ಇದೇ ಕೊನೆ. ಇನ್ಮೇಲೆ ಯಾರೋ ಏನೋ ಕೊಟ್ರು ಅಂತ ನನ್ನ ಅನುಮತಿ ಇಲ್ದ ತಗೊಂಡ್ರೆ ಆರ್ಯ, ಸ್ವಾತಿ, ಆರತಿ ಅವರೇ, ಬೇಗ 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 ಬನ್ನಿ. ಆರತಿ ಅವರೇ, ಈ ಮದುವೆ ಅಂದಮೇಲೆ ಹೆಂಗಸರಿಗೆ ಸೀರೆದೇ ದೊಡ್ಡ ಸಂಭ್ರಮ ಇರುತ್ತೆ. ಆ ಮದುವೆಗೆ ಆ ಕಲರ್ ಸೀರೆ ಹುಟ್ಟಿದ್ದೆ, ಈ ಮದುವೆಗೆ ಈ ಕಲರ್ ಸೀರೆ ಹುಟ್ಟಿದ್ದೆ, ರಿಸೆಪ್ಷನ್ನಿಗೊಂದು, ದಾರೆಗೊಂದು ಅಂತೆಲ್ಲ. ಸ್ವಾತಿ, ನಿಂಗೆ ಗ್ರೀನ್ ಕಲರ್ ಸೀರೆ ತಂದಿದ್ದೀನಿ. ಇದು ನೋಡು ಸರಿ ಹೋಗುತ್ತಂತ ನೋಡು. ಆರತಿ ಅವರೇ, ನಿಮಗೆ ನಾನು ಯಾವ ಕಲರ್ ಸೀರೆ ಸೆಲೆಕ್ಟ್ ಮಾಡಿದ್ದೀನಿ ಗೊತ್ತಾ? ಪಿಂಕ್ ಕಲರ್ ಸೀರೆ. ನಿಮ್ಮನ್ನು ಫಸ್ಟ್ ಟೈಮ್ ನಾನು ನೋಡಿದಾಗ ನೀವು ಪಿಂಕ್ ಕಲರ್ ಸೀರೆನೇ ಹುಟ್ಟಿದ್ರಿ. ಆಮೇಲೆ ಇನ್ನೊಂದು, ಇದು ಲೇಡಿ ಆಫ್ ದ ಡೇ. ಯಾರು ಹೇಳಿ? ಜಾಸ್ಮಿನ್. ಅವಳಿಗೆ ದಾರೆ ಸೀರೆ. ತವ್ರ ಮನೆ ಕಡೆಯಿಂದ ನಾವೇ ಕೊಡ್ಬೇಕಲ್ವಾ, ಅದಕ್ಕೆ ಅವಳಿಗೆ ಗಿಫ್ಟ್ ಕೊಟ್ಬಿಡಿ, ತಗೊಳ್ಳಿ. ಅವಳಿಗೆ ದಾರೆ ಸೀರೆ ಕೊಟ್ಟಾಗಿದೆ. ಏನು ಹೇಳ್ತಿದ್ಯೋ? ಯಾರು ತಂದ್ಕೊಟ್ರು? ಆದಿತ್ಯ. ಅಮ್ಮನೇ ಕೊಟ್ಟು ಕಳಿಸಿದ್ರು ಅಂದ್ರು ತಪ್ಪಿಲ್ಲ.
ಅನ್ಕೊಂಡೆ ನಾನು ತಂದಿರೋ ಸೀರೆ ಅವನು ಒಪ್ಕೊಳ್ಳಲ್ಲ ಅಂತ. ಹಾಗೆ ಆಗಿದೆ. ಇಟ್ಸ್ ಓಕೆ. ಅವಳು ಮನೆಗೆ ಬಂದಮೇಲೆ ಇದನ್ನ ಗಿಫ್ಟ್ ಅಂತ ಕೊಟ್ಬಿಡಿ, ತಗೊಳ್ಳಿ. ಬೇಜಾರಾಯ್ತಾ ಅಂಕಲ್? ಬೇಜಾರೇನಿಲ್ಲ, ಆ ಅದೃಷ್ಟ ನನಗಿಲ್ಲ ಅಷ್ಟೇ. ಆ ಮಗಳಿಗೆ ಯಾವ ಸೀರೆನೂ ತಂದ್ಕೊಡ್ಲಿಲ್ಲ. ಇವಳಿಗೆ ತಂದ್ಕೊಡೋಣ ಅಂದರೆ ಆಗಲಿಲ್ಲ. ಆದಿತ್ಯ ಜಾಸ್ಮಿನ್ಗೆ ತಗೊಂಡೋಗಿ ಕೊಟ್ಟಿರೋ ಸೀರೆ ಸಾಕ್ಷಿದು. ಅಮ್ಮ ಅದನ್ನ ಸ್ವಾತಿಗೆ ಅಂತ ಕೊಟ್ಟಿದ್ರು. ಆದಿತ್ಯ ಅದನ್ನು ಕಿತ್ಕೊಂಡು ಹೋದ. ನಮ್ಮ ಮನೇಲಿ ನಂಬಿಕೆ ಅಸ್ತಿತ್ವ ಇಲ್ಲ. ಸರ್ವಾಧಿಕಾರಿ ಧೋರಣೆ ಆದಿತ್ಯಂದು. ಐ ಡೋಂಟ್ ನೋ ಯಾಕೆ ಎಲ್ಲರೂ ಅವನಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ. ಆಕ್ಚುಲಿ ಮನೆಗೆ ಸೇರಿದವನೇ ಅಲ್ಲ ಅವನು. ಅವನು ಕೀಳಾಗಿ ನಡ್ಕೋತಾನೆ. ನೀನು ಕೇವಲವಾಗಿ ಯೋಚನೆ ಮಾಡ್ತೀಯ, ಮಾತಾಡ್ತೀಯ. ತಕ್ಕಡಿಗೆ ಹಾಕಿ ತೂಕ ಮಾಡಿದ್ರೆ ಈ ಮನೆಯಲ್ಲಿ ಎಲ್ಲರೂ ಒಂದೇ. ಮಕ್ಕಳಿಂದ ಸಂತೋಷ ನೆಮ್ಮದಿನ ಬಯಸೋದು ಅಪರಾಧ ಅಂತ ಈಗ ಮನವರಿಕೆ ಆಗ್ತಿದೆ. ಹಲೋ ಬ್ರದರ್, ಈಗ ತಾನೇ ನಿಮ್ಮನ್ನ ನೆನ್ಸ್ಕೊಂತಿದ್ದೆ. ಯಾಕೆ? ಸುಮ್ಮನೆ ಬ್ರದರ್, ನಿಮ್ಮ ಹೈಟು ಪರ್ಸನಾಲಿಟಿಗೆ ನಿಮ್ಮ ಶರ್ಟ್ ಸೈಜು ವೇಸ್ಟ್ ಸೈಜು ಎಷ್ಟಿರ್ಬೋದು ಅಂತ. ಯಾಕದೆಲ್ಲ? ಹೀಗೆ ಸುಮ್ಮನೆ. ಸೊ ಎಲ್ಲ ರೆಡಿನಾ? ಯಾವುದಕ್ಕೆ? ಹೇ, ಒಳ್ಳೆ ಜೋಕ್ರು ಬ್ರದರ್. ಇನ್ನೇನಕ್ಕೆ ನಿಮ್ಮ ಏನು ನನ್ನ? ಏನಿಲ್ಲ, ನಾನು ಏನೇನೋ ಮಾತಾಡಿದೆ. ಕನ್ಫ್ಯೂಷನ್ನು? ಇಲ್ಲ, ನೀವು ಕನ್ಫ್ಯೂಷನಲ್ಲಿ ಇರಲಿಲ್ಲ, ಕ್ಲಿಯರ್ ಆಗಿದ್ರಿ. ಏನಂತ ಹೇಳಿ? ಅದು ಬಿಡಿ ಬ್ರೋ. ಹೌದು, ನಾವಿಬ್ರು ಯಾವಾಗ ಮೀಟ್ ಮಾಡೋದು? ಬರೀ ಫೋನಲ್ಲೇ ಆಗೋಯ್ತಲ್ಲ. ಮೀಟ್ ಮಾಡಲೇಬೇಕು, ನಿಮ್ಮನ್ನ ಕೆಲವು ವಿಚಾರಗಳನ್ನ ಕ್ಲಿಯರ್ ಮಾಡ್ಕೋಬೇಕು. ಹೋ, ಯಾವ ವಿಚಾರ? ಜಾಸ್ಮಿನ್ ವಿಚಾರನ? ಇವೇನು ವರಿ ಮಾಡ್ಕೊಂಬೇಡಿ, ತುಂಬಾ ಒಳ್ಳೆ ಹುಡುಗಿ ಅವಳು. ಅದು ನನಗೆ ಗೊತ್ತು, ಆದ್ರೆ ಗಿದ್ರೆ ಏನಿಲ್ಲ ಬ್ರೋ. ಪುಣ್ಯ ಮಾಡಿರ್ಬೇಕು ನೀವು ಅಂತ ಹುಡುಗಿ ಪಡೆದಕ್ಕೆ. ಅದೆಲ್ಲ ಆಡಿ. ಓಕೆ ಬ್ರೋ, ನಾನು ಸ್ವಲ್ಪ ಬಿಸಿ ಇದ್ದೀನಿ, ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಓಕೆ, ಟಾಟಾ, ಟೇಕ್ ಕೇರ್, ಬೈ ಬಾಯ್. ಅದಕ್ಕೆ ನೀನೇ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಮದುವೆ ಮಾಡ್ಕೊಡ್ಬೇಕು, ಓಕೆನಾ? ಅದನ್ನೆಲ್ಲ ನೀನು ಹೇಳ್ಬೇಕಾ? ನಾನು ನಿಮ್ಮ ಅಣ್ಣನೇ. ನಾನು ಯಾವತ್ತೂ ನನ್ನ ತಂಗಿಲ್ಲ ಅಂತ ಹೇಳಿದ್ದೀನ? ನನ್ನ ಮದುವೆ ಫಿಕ್ಸ್ ಆಯ್ತಮ್ಮ. ಮದುವೆ ವಿಷಯ ನಿಂಗೆ ಹೇಳ್ದೆ ಅಮ್ಮ. ಮದುವೆ ಹೇಳ್ಬಿಡ್ಲಾ ಅಜ್ಜಿ? ಹೇಳ್ಬೇಕಮ್ಮ, ಮದುವೆಗೆ ಇವನು ಬರಬೇಕಲ್ಲ. ಹೇಳಮ್ಮ. ಫಸ್ಟ್ ಆಫ್ ಆಲ್ ನಾನು ಯಾಕೆ ಇಲ್ಲಿ ಕಾಯ್ಬೇಕು? ಜೊತೆಗೆ ಹೇಳಿ ಟೈಮಿಗೆ ಬರಲ್ಲ ಇವನು. ನಾನಿಲ್ಲಿ ಹೊರಡ್ತೀನಿ. ಹಾಯ್ ಜಾಸ್. ಎಷ್ಟೊತ್ಕೋ ಬರೋದು? ಸಾರಿ. ಏನ್ ಸಾರಿ? ಎಲ್ಲದಕ್ಕೂ ಸಾರಿ ಹೇಳ್ಬಿಡ್ತ್ಯಾ? ನಾನು ಯಾಕೆ ಇಲ್ಲಿ ಕಾಯ್ಬೇಕು? ನೀನ್ ನಮ್ಮ ಮನೆಗೋ ಅಥವಾ ನಾನು ನಿಮ್ಮ ಮನೆಗೋ ಬರ್ಬೋದಿತ್ತು ತಾನೆ? ಇಲ್ಲಮ್ಮ, ಈಗ ಒಂದು ಇಂಪಾರ್ಟೆಂಟ್ ವಸ್ತು ಕೊಡ್ಬೇಕಾಯ್ತು, ಅದಕ್ಕೆ ಇಲ್ಲೇ ಸಿಗೋಂದಿದ್ದು. ಏನದು? ನಿನ್ ಮದ್ವೆ ಗಿಫ್ಟು. ಗಿಫ್ಟಾ? ಅದನ್ನ ಮದ್ವೆ ದಿನನೇ ಕೊಡ್ಬೋದಿತ್ತಲ್ವೋ? ಇಲ್ಲ, ನೀನು ಮದ್ವೆನ ಇದ್ರಲ್ಲೇ ಆಗ್ಬೇಕು. ಅದಕ್ಕೆ ಮದ್ವೆಗೆ ಮುಂಚೆನೆ ಕೊಡ್ತಿರೋದು. ಅಂತದೇನಿದ್ಯೋ ಇದ್ರಲ್ಲಿ? ಬೇಕು ನೋಡು. ವಾವ್, ಸೀರೆ! ಇದು ಬರೀ ಸೀರೆ ಮಾತ್ರ ಅಲ್ಲಮ್ಮ, ನೆನಪಿನ ಕುರುಹು. ನಿನಗೋಸ್ಕರನೇ ಎತ್ತಿಟ್ಟಿದ್ದೆ ಅನ್ಸುತ್ತೆ.
ಅರ್ಥ ಆಗ್ಲಿಲ್ಲ ಆಡಿ. ಇದು ನನ್ನ ತಂಗಿ ಸಾಕ್ಷಿ ಸೀರೆ. ಅವಳ ಮದ್ವೆಲಿ ಅವಳಿಗೆ ಅಂತ ಕೊಟ್ಟಿದ್ದು. ಆದ್ರೆ ಅವಳ ಮದ್ವೆ ಅಯೋಗ್ಯ ರಂಜಿತ್ ಜೊತೆ ಆಯ್ತು, ನನ್ನ ಇಷ್ಟಕ್ಕೆ ವಿರುದ್ಧವಾಗಿ. ಸಾಕ್ಷಿನ ಮದುಮಗಳಾಗಿ ಕಣ್ತುಂಬ ಕಾಣ್ತಾ ಇಲ್ಲ ನಾನು. ಆದ್ರೆ ಈಗ ಅವಳು ಹೋದ್ಮೇಲೆ ಅವಳ ನೆನಪಿಗೆ ಅಂತ ತೆಗೆದಿಟ್ಕೊಂಡಿದ್ದೆ. ಅದನ್ನ ನನಗ್ ಕೊಡ್ತದ್ಯಾ? ನೆನ್ಪಿಗೆ ಅಂತನಾ? ಹೌದು. ನೆನಪುಗಳು ಯಾಕೀಗ? ನೆನಪುಗಳು ಮುಗಿದೋಗದ್ಕಿರ್ಬೇಕು. ಆದ್ರೆ ಸಾಕ್ಷಿ ಮುಗ್ದೋದ ಅಧ್ಯಾಯ ಅಲ್ಲ. ನನ್ನ ತಂಗಿ ಸಾಕ್ಷಿ ಈಗ ಜಾಸ್ಮಿನ್ ಆಗಿದ್ದಾಳೆ. ಆದ್ರೆ ಈ ಸೀರೆನ ರಂಜಿತ್ ನೋಡಿದ್ರೆ ಅವನ್ಗಂತೂ ನನ್ನ ತಂಗಿನ ಮದುವೆ ಆಗೋ ಯೋಗ್ಯತೆ ಇರಲಿಲ್ಲ. ಅದಕ್ಕೆ ದೇವ್ರು ಅವ್ರ ಜೊತೆ ಬಹಳ ಅವಕಾಶನೂ ಅವನಿಗೆ ಕೊಡ್ಲಿಲ್ಲ. ನೀನ್ ನನ್ನ ತಂಗಿ ನೋಡಿಲ್ಲ ಅಲ್ಲ? ಒಂದು ನಿಮಿಷ. ಆಡಿ, ನಾನ್ ಇವ್ರನ್ನ ಎಲ್ಲೋ ನೋಡಿದೀನಿ. ಇವಳನ್ನ ನೋಡಿರಕ್ ಸಾಧ್ಯನೇ ಇಲ್ಲ ಬಿಡು. ಇಲ್ಲ ಆಡಿ, ನಾನು ಇವ್ರನ್ನೆಲ್ಲೋ ನೋಡಿದೀನಿ. ಹಾ, ಚಕ್ರಿ ಹತ್ರ ನೋಡಿರ್ಬೇಕು ಅನ್ಸುತ್ತೆ. ಪಾಪ ಚಕ್ರಿಗೆ ಸಾಕ್ಷಿ ಯಾರು ಅಂತಾನೆ ಗೊತ್ತಿರಲ್ಲ. ಅಂಥದ್ರಲ್ಲಿ ಅವ್ರ ಹತ್ರ ಫೋಟೋ. ಆಡಿ, ಆ ಫೋಟೋನ ನನಗೆ ವಾಟ್ಸಪ್ ಮಾಡ್ತೀಯಾ? ಸರಿ. ಹೊರಟೆ ನಾನು. ಎಲ್ಲಿಗಪ್ಪ? ಅಲ್ಲ, ಹೊರಗಡೆ ಹೋಗುವಾಗ ಎಲ್ಲಿಗೆ ಅಂತ ಕೇಳಬಾರ್ದು. ಆದ್ರೂ ಎಲ್ಲಿಗೆ ಹೇಳೋ ಅವಶ್ಯಕತೆ ಇಲ್ಲ, ಹೊರಟಿದ್ದೀನಿ ನಾನು. ಇವತ್ತೇನಾ? ಇವತ್ತಲ್ಲ, ಈಗಲೇ. ಅಲ್ಲ, ಎದ್ದಕ್ಕಿದ್ದಾಗ ಏನಪ್ಪ ಇಂತ ನಿರ್ಧಾರ? ಸ್ವಲ್ಪ ದಿವಸ ಎಲ್ಲರಿಂದ ದೂರ ಇರೋಣ ಅನಿಸ್ತಿದೆ, ಅದಕ್ಕೆ. ವೈರಾಗ್ಯನಾ? ಅಲ್ಲ, ಮುನ್ನೆಚ್ಚರಿಕೆ. ಯಾವ್ದ್ರ ಬಗ್ಗೆ? ಮನೆಯಲ್ಲಿ ನಡೀತಾ ಇರೋ ವಿದ್ಯಮಾನಗಳ ಬಗ್ಗೆ. ಏನಾಯ್ತು ಅಂತದ್ದು? ಏನು ಗೊತ್ತಿಲ್ದಿರೋರು ಹಾಗೆ ನಡ್ಸೋದು ಬೇಕಾಗಿಲ್ಲ. ನಿಮ್ಮ ಎಲ್ಲ ನಡೆದು ನಂಗೆ ಅರ್ಥ ಆಗುತ್ತೆ. ಕಾಮಾಲೆ ಕಣ್ಣವನ್ಗೆ ಜಗವೆಲ್ಲ ಅಳದಿ ಅನ್ನೋ ಹಾಗೆ ನಾನು ಏನ್ ಮಾಡಿದ್ರು ನಿನ್ಗೆ ಅನುಮಾನ? ಚರಿತ್ರೆ ಮೇಲಲ್ವೇನ್ರಿ ವರ್ತಮಾನದ ಸ್ಥಾನಮಾನ. ನಿಮ್ಮ ಬಗ್ಗೆ ಫುಲ್ ಡೀಟೇಲ್ಸ್ ನನ್ನ ಹತ್ರ ಇದೆ. ಪೂರ್ವಾಶ್ರಮದಲ್ಲಿ ಕೊಲೆಗಾರರಾಗಿದ್ದವರೆಲ್ಲ ಸನ್ಯಾಸಿಗಳಾಗಿ ಲೋಕೋದ್ಧಾರ ಮಾಡಿದ್ದಾರೆ. ಉದಾಹರಣೆಗಳಿದೆ. ನೀವೇನೇ ಹೇಳಿದ್ರು ನಿಮ್ಮ ಬಗ್ಗೆ ಅಭಿಪ್ರಾಯ ಬದಲಾಗೋದಿಲ್ಲ. ಸಿಯು. ಸಾರಿ ಸಾಕ್ಷಿ.